ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರಿಗೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೂಡ ನೀಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಸರ್ಕಾರ ಗೃಹಲಕ್ಷ್ಮಿ ಒಂದು ಸಹಕಾರಿ ಬ್ಯಾಂಕ್ ಮೂಲಕ 3 ಲಕ್ಷದವರೆಗೂ ಸಾಲನ್ನು ಕೊಡ್ತಾ ಇದ್ದಾರೆ. ಇವಾಗ ಮಹಿಳೆಯರಿಗೋಸ್ಕರನೇ ಒಂದು ಸಪರೇಟ್ ಸ್ಕೀಮ್ನ ಅಂದ್ರೆ ಒಂದು ಯೋಜನೆನ ತರ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಏನಿದೆ, ಅದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಓಕೆನಾ ಒಂದು ಪ್ರತಿ ವರ್ಷ ಕರ್ಮಣಿ ಉತ್ಸವ ಅಂತ ನಡೆಯುತ್ತೆ. ಸೊ ಅದೇ ರೀತಿ ಈ 2026ರ ಒಂದು ಈ ಕರ್ಮಣಿ ಉತ್ಸವದಲ್ಲಿ DK ಶಿವಕುಮಾರ್ ಅವರ ಕಡೆಯಿಂದ ಈ ಒಂದು ಯೋಜನೆಗೆ ಚಾಲನೆ ನೀಡುತ್ತಾರೆ. ಆ ಯೋಜನೆ ಯಾವುದು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಈ ಯೋಜನೆಗೆ ಚಾಲನೆ ನೀಡ್ತಾರೆ. ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ಗೆ ಚಾಲನೆ ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾರೆ. ಈ ಒಂದು ಸ್ಕೀಮ್ ಏನಿದೆ ಅಂದ್ರೆ ಈ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕೀಮ್ ಏನಿದೆ, ಅದು ಮಹಿಳೆಯರ ಒಂದು ಆರ್ಥಿಕ ಸುಧಾರಣೆಗೆ ತುಂಬಾ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದರ ಒಂದು ಸದುಪಯೋಗ ಪಡೆದುಕೊಳ್ಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಗ್ರಾಮಾಂತರ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಆ್ಯಪ್ ನಾವು ಅದನ್ನ ಡೆವಲಪ್ಮೆಂಟ್ ಮಾಡಿ ಅದರ ಕಾರ್ಯಾಗಾರ ಕೂಡ ಹಮ್ಮಿಕೊಳ್ತೀವಿ, ಅಂದ್ರೆ ಅದನ್ನ ಯೋಜನೆ ಮಾಡ್ತೀವಿ ಅಂತ ಕೂಡ ಅವರು ಸ್ವತಃ ತಿಳಿಸಿದ್ದಾರೆ. ಸೊ ಹಾಗೆ ಅವ್ರು ಹೇಳ್ತಾರೆ, ಈ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಾಗೆಲ್ಲ ಮಹಿಳೆಯರ ಪರವಾಗಿ ನಾವು ನಿಂತಿದ್ವಿ, ಯೋಜನೆಗಳನ್ನ ಜಾರಿ ತಂದಿದ್ವಿ, ಮತ್ತೆ ತರ್ತಾನೂ ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಈ ಕಾಂಗ್ರೆಸ್ ಪಕ್ಷ ಸದಾ ಒಂದು ಮಹಿಳೆಯರ ಒಂದು ಅವ್ರ ಮಹಿಳೆಯರ ಪರವಾಗಿ ಚಿಂತನೆ ನಡೆಸುತ್ತೆ. ನೀವು ಮೊದಲಿನಿಂದನೂ ನೋಡಬಹುದು, ನಮ್ಮ ಹಳೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಏನು ಒಂದು ಕಾಂಗ್ರೆಸ್ ಸ್ಟಾರ್ಟ್ ಆದಾಗ ಇದೆ, ಅಂಗನವಾಡಿ ಕೇಂದ್ರಗಳನ್ನ ಆರಂಭಿಸುವ ಮೂಲಕ ಅವಾಗ್ಲಿಂದಲೂ ಈ ಮತ್ತು ಹೆಣ್ಣು ಲೈಕ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಏಳಿಗೆಗೆ ಶ್ರಮಿಸಿದ್ದು ಅಂತ ಕೂಡ ಅವರು ಹೇಳ್ತಾರೆ. ಸೊ ಹೀಗಾಗಿ ಈ ಒಂದು ಸ್ಕೀಮ್ ಅಂದ್ರೆ ಈ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಏನಿದೆ, ಈ ಒಂದು ಸ್ಕೀಮ್ ಇಂದ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಸೊ ಯಾವ ರೀತಿ ಇದನ್ನ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾರೆ ಕಾದು ನೋಡಬೇಕು. ಆದಷ್ಟು ಅವರು ಆಲ್ರೆಡಿ ಹೇಳಿದ್ದಾರೆ, ನಾವು ಈ ಒಂದು ಅಪ್ಲಿಕೇಶನ್ ಸ್ಕೀಮ್ ಏನಿದೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕೀಮ್ ಏನಿದೆ ಅದ್ರ ಬಗ್ಗೆ ನಾವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದೀವಿ. ಅಲ್ಲಿ ನಾವು ಒಂದು ಕಾರ್ಯಾಗಾರನ ಕೂಡ ಹಮ್ಮಿಕೊಂಡು ಸೊ ಅದರಲ್ಲಿ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಸೊ ಆಮೇಲೆ ನೀವೇನ್ ಮಾಡಬೇಕು ಅನ್ನೋದನ್ನ ಅವರು ಸಹ ಹೇಳ್ತಾರೆ. ಅಂದ್ರೆ ಯಾರೆಲ್ಲ ಒಂದು ಈ ಸ್ಕೀಮ್ಗೆ ಒಳಪಡ್ತಾರೆ ಅವ್ರಿಗೆ ಈ ಒಂದು ಅನುಕೂಲ ಸಿಗುತ್ತೆ. ಸೊ ಹಾಗಾಗಿ ಈ ಸ್ಕೀಮ್ನ ಕರ್ನಾಟಕದ ಒಂದು ಗೃಹಲಕ್ಷ್ಮಿ ಯೋಜನೆ ಏನ್ ಸ್ಕೀಮ್ನ ಅದನ್ನ ಪಡ್ಕೊಂತ ಇದ್ದಾರೆ, ಅವರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೂಡ ಹೇಳ್ತಾರೆ. ಈ ಒಂದು ಸ್ಕೀಮ್ ಏನಿದೆ, ಇದು ಮಹಿಳೆಯರ ಒಂದು ಆರ್ಥಿಕ ಸುಧಾರಣೆಗೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಒಂದು ಇದಾಗಿದೆ. ಸೊ ಇನ್ನೊಂದು ನೀವು ನೋಡಬಹುದು, ಇಲ್ಲಿ ಗೃಹಲಕ್ಷ್ಮಿ ಈ ಒಂದು ಚಾಲನೆ ಸಿಕ್ಕಿದ ಮೇಲೆ ಅವ್ರು ಹೇಳ್ತಾರೆ, ಈ ಒಂದು ಚಾಲನೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೇಳ್ತಾರೆ. ಸೊ ಈ ಒಂದು ಸ್ಕೀಮ್ನ ಪ್ರಮುಖ ಉದ್ದೇಶ ಓಕೆನಾ, ಮಹಿಳೆಯರಿಗೆ ಅನುಕೂಲ ಆಗಬೇಕು. ಆದಷ್ಟು ಇದು ಗ್ರಾಮಾಂತರ ಭಾಗದಲ್ಲಿ ಏನಿದ್ದಾರೆ ಅವ್ರಿಗೂ ಆಗಬೇಕು. ಈ ಆಪ್ನ ನಾವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಆಪ್ನ ಒಂದು ಡೆವಲಪ್ಮೆಂಟ್ ಮಾಡಿ, ಈಗ ನೀವು ನೋಡಬಹುದು, ಈಗ ಮೀಶೋ ಇದೆ, ಸೊ ಅಲ್ಲಿ ಕೂಡ ಅವರು ಓನ್ ಕ್ರಾಫ್ಟಿಂಗ್ ಆಗಿರ್ಬೋದು, ಅವರ ಒಂದು ಹ್ಯಾಂಡ್ ಮೇಡ್ ಏನಿದೆ ಅದನ್ನ ಅವರು ಡೆವಲಪ್ಮೆಂಟ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಅದೇ ರೀತಿ ಈ ಒಂದು ಗವರ್ಮೆಂಟ್ ಆ್ಯಪ್ನ ಬಿಲ್ಡ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಓಕೆನಾ. ಸೊ ಏನಾದರೂ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಏನಾಗ್ತಿದೆ, ಕೆಲವೊಂದು ನೀವು ನೋಡಬಹುದು, ನಾವು ಅವಾಗಲೇ ಹೇಳ್ದಂಗೆ ಒಂದು ಮೀಶೋ ಆಗಿರ್ಬೋದು, ಅಥವಾ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ಗೆ ತುಂಬಾ ಎಂಟರ್ ಆಗಬೇಕು ಅಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಸೊ ಅದೇ ರೀತಿ ಈ ಮೀಶೋ ಅಥವಾ ಒಂದು ಲೋಕಲ್ಸ್ ಏನಿದೆ, ಅದೇ ರೀತಿ ಒಂದು ಗವರ್ಮೆಂಟ್ ಇಂದ ನಾವು ಒಂದು ಅಪ್ಲಿಕೇಶನ್ ಮಾಡ್ಕೊಡ್ತೀವಿ, ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರುತ್ತೆ ನಿಮಗೆ. ಸೊ ಅಂದ್ರೆ ನಿಮ್ಮ ವಸ್ತುಗಳನ್ನ ನೀವು ಈಸಿಯಾಗಿ ಸೇಲ್ ಮಾಡಬಹುದು, ಅದರಿಂದ ಅರ್ನ್ ಮಾಡಬಹುದು. ಇದು ಮಹಿಳೆಯರಿಗೆ ಮಾತ್ರ ಅಂತ ಕೂಡ ತಿಳಿಸಿದ್ದಾರೆ. ಸೊ ಈ ಒಂದು ಯೋಜನೆ ಯಾವಾಗ ಜಾರಿಗೆ ಬರುತ್ತೆ ಅಥವಾ ಕಂಪ್ಲೀಟ್ ಡೆವಲಪ್ಮೆಂಟ್ ನ ಯಾವಾಗ ಸರ್ಕಾರ ತರುತ್ತೆ, ನಾನು ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.